ನಿಮ್ಮ ಮಗನ ಹೆಸರೇನಮ್ಮ? ನನ್ನ ಮಗನ ಹೆಸರು ಸಲ್ಮಾನ್ ಪಾಷಾ. ಏನು ಕೆಲಸ ಮಾಡ್ತಾರೆ? ಅವನು ಕುವೈತ್ನಲ್ಲಿ ಇದ್ದ. ಎಷ್ಟು ವರ್ಷ ಇದ್ದ? 2 ವರ್ಷ ಇದ್ದ. ಮದುವೆ ಆದ್ಮೇಲೆ ನನ್ನ ಮಗ ವಿಷ ಕುಡ್ಬಿಟ್ಟವನೆ. ಬುರ್ಹಾನ್ ಐತಾನಲ್ಲ, ಅವನು ತುಂಬ ನನ್ನ ಮಕ್ಳಿಗೆ ಟಾರ್ಚರ್ ಕೊಟ್ಟು ಅವಳು ಹೆಂಡತಿ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ತುಂಬ ಬರೇ ದುಡ್ಡು ಅಂತ ಕೇಳಿ ನನ್ನ ಮಗನಿಗೆ ತುಂಬ ಟಾರ್ಚರ್ ಕೊಡ್ತವ್ರೆ. ಯಾರು ಕೇಳಿದ್ದು? ಬುರ್ಹಾನು. ಬುರ್ಹಾನ್ ಅವರು ದೂರಿಂದ ರಿಲೇಷನು ಅವ್ರಿಗೆ, ನಮ್ಮ ಸೊಸೆಗೆ. ಅವ್ರ ಅಮ್ಮಂದು ಮಾಮಂದು ಮಗಂದು ಮಗ. ಅವನು ದೂರಿಂದ ರಿಲೇಷನು. ಅವನು ಬಂದು ನಮ್ಮ ಮನೆಗೆ ತುಂಬ ಬೀದಿ ಪಾಳು ಮಾಡಿಬಿಟ್ಟವನೇ ಸರ್. ನಮಗೆ ಬೀದಿ ಪಾಳು ಮಾಡಿಬಿಟ್ಟವನೇ. ನಮ್ಮ ಹತ್ರ ಏನೂ ಇಲ್ಲ. ಹೋಗು, ನಿನಗೆ ನಾನು ನಿಕಾ ಹಾಕ್ತೀನಿ, ನೀನು ಅವ್ರ ಹತ್ರ ದುಡ್ಡು ಇಸ್ಕೊ, ಒಡವೆ ಇಸ್ಕೊ ಅಂತ ಬರೀ ಹಂಗೆ ಹೇಳಿ ನನ್ನ ಮಗನ ಜೊತೆ ಚೆನ್ನಾಗಿ ಅವಳು ಬಂದು ಒಡವೆ ಎಲ್ಲ ಇಸ್ಕೊಂಡು ದುಡ್ಡೆಲ್ಲ ಇಸ್ಕೊಂಡು ಇವನಿಗೆ ತಿರ್ಗಾ ಕರ್ಕೊಂಡೋಗಿ ಮಹಿಳಾ ಸಂಘೆಗೆ ಕೊಟ್ಟು ಅವ್ರಿಗೆ ಒಡ್ಸೋರೆ ಸರ್. ನಿಕಾ ಹೆಂಗಾಗುತ್ತೆ? ನಿಮ್ಮ ಮಗನ ಜೊತೆ ಅವ್ರು ನಿಕಾ ಆಗಿದಾರಲ್ಲ, ಅವ್ನು ತಿರ್ಗಾ ದುಡ್ಡು ಇಸ್ಕೊ, ಒಡವೆ ಇಸ್ಕೊಂಡ್ಮೇಲೆ ನಾನು ಡೈವರ್ಸ್ ಕೊಟ್ಬಿಡು, ನೀನು ನಾನು ನಿಕಾ ಆಗ್ತೀನಿ ಅಂತ ಹೇಳ್ತಾರದು. ರಿಲೇಷನ್ ಇದ್ದಾನೆ, ಕಾಂಟ್ಯಾಕ್ಟ್ ಐತೆ ಇಬ್ರಿಗೂ. ನನ್ನ ಮಗನ ಮದುವೆ ಆಗಿ 4 ವರ್ಷ ಆಯ್ತು. 4 ವರ್ಷ ಆಯ್ತು. ನಮಗೆ ಗೊತ್ತಿರ್ಲಿಲ್ಲ ಈ ಥರ ಕಾಂಟ್ಯಾಕ್ಟ್ ಐತಂತ. ನಮಗೆ ಯಾವಾಗ ಗೊತ್ತೈತಂದ್ರೆ ಅವ್ನು ಧಮಕಿ ಕೊಟ್ಟ ನನ್ನ ಮಗನಿಗೆ. ಏನಂತ, ನೀನು ನನಗೆ 15 ಲಕ್ಷ ರೂಪಾಯಿ ಕೊಟ್ಬಿಟ್ಟು ನೀನು ಹೆಂಡತಿಗೆ ಡೈವರ್ಸ್ ಕೊಟ್ಬಿಡು, ನಿಮ್ಮ ಇದಕ್ಕೆ ಬರಲ್ಲ, ನಾವು ನಿಮ್ಮ ತಂಟೆಗೆ ಬರಲ್ಲ, ನಿಮ್ಮ ಅಣ್ಣ ತಮ್ಮನಿಗೆ ಬಿಟ್ಬಿಡ್ತೀನಿ, ನಾನು ದೂರ ಕರ್ಕೊಂಡು ಹೋಗ್ಬಿಡ್ತೀನಿ, ನಾವು ಅವಳಿಗೆ ನಿಕಾ ಆಗಿ ಅಂತ ಹೇಳಿಬಿಟ್ಟು ಆ ಥರ ಹೇಳಿದ್ದಕ್ಕೆ, ಹೋಗೋ, ನನಗೆ 2 ಮಕ್ಳು ಐತೆ, ಏನು ಮಾಡ್ಕೊತೀಯ ಮಾಡ್ಕೊ, ಹೋಗೋ, ನೀನು ಏನು ಕಿತ್ಕೊತೀಯ ಅಂತ ಹೇಳಿದ. ಅದಕ್ಕೋಸ್ಕರ ಈ ಥರ ನಮಗೆ ತುಂಬ ತೊಂದರೆ ಕೊಡ್ತವ್ರೆ. ನಮಗೆ ಯಾರು ರೆಸ್ಪೆಕ್ಟೇ ಮಾಡ್ತಾ ಇಲ್ಲ. ಇಲ್ಲ ಅಂದರೆ ನಮಗೆ ರೆಸ್ಪೆಕ್ಟ್ ಮಾಡಿರಿ, ಇಲ್ಲಾಂದರೆ ನಮಗೆ ವಿಷ ಕೊಡ್ರಿ. ನಮ್ಮ ಮಕ್ಕಳು ಬೀದಿ ಪಾಲಾಗ್ಬಿಡ್ತವ್ರೆ ಸರ್. ತುಂಬ ಎಫ್ ಆರ್ ಐ ಮಾಡೋಕ್ಕೆ ಹೋದರೆ GST ಮಾಡಿಲ್ಲ ಸರ್. ಅವರು ಸುಮ್ಮನೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತ ಆ ಥರ ಇದು ಮಾಡಿಬಿಟ್ಟವ್ರೆ. ನಮಗೆ ಗೊತ್ತೇ ಇಲ್ಲ. ನನಗೆ ಓದೋಕ್ಕಂತೂ ಬರಲ್ಲ, ಅದು ನೋಡಿಲ್ಲ ಏನಿಲ್ಲ, ನಾನು ಸೈನ್ ಆಗಿಬಿಟ್ಟೆ. ನನಗೆ FRI ಮಾಡಲೇಬೇಕು ಅವ್ರಿಗೆ. ಅವ್ರ ಅಮ್ಮನೂ ಬುರ್ಹಾನ್ ಸೇರಿ ಇಬ್ಬರು ತುಂಬ ತೊಂದರೆ ಕೊಡ್ಬಿಡ್ತವ್ರೆ ನಮಗೆ. ನೀವು ಏನಾದರೂ ಮಾಡಿ, ನಿಮ್ಗೆ ಗೊತ್ತಾಯ್ತ ಎಲ್ಲ ನಾವು ಎಂಥವ್ರಂತ ಎಲ್ಲರಿಗೂ ಗೊತ್ತು. ನಮ್ಮ ಸೊಸೆ ಬುರ್ಹಾನ್ ಜೊತೆ ಕಾಂಟ್ಯಾಕ್ಟ್ ಆಗ್ಬಿಟ್ಟು ಅವನ್ನ ಎಲ್ಲ ಮಾಡ್ತಾರದು. ಅವ್ರ ಅಮ್ಮ ಬುರ್ಹಾನು, ಅವಳ ತಂಗಿ, ಅವ್ರಪ್ಪ ಎಲ್ಲ ಸೇರ್ಕೊಂಡು ನಮ್ಮ ಸೊಸೆಗೆ ಮುಂದೆ ನಿಂತ್ಕೊಂಡು ನಾವು ಹಿಂದೆ ಇರ್ತೀವಿ ಅಂತ ಆ ಥರ ಹೇಳಿ ಇದು ಮಾಡ್ತಾ ಇರೋದು ನಮ್ಮ ಜೊತೆ. ಹೌದು, ಇಲ್ಲಾಂದ್ರೆ ಡೌರಿ ಕೇಸ್ ಮಾಡ್ತೀವಿ, ಹಿಂಗ್ ಮಾಡಿ ನನ್ನ ಮಗನ್ಗೆ ಹಂಗೂ ಸುಮ್ಮನೆ ಅವರು ಚಿಕ್ಕಮ್ಮ ನಮ್ಮ ಮನೆ ಹತ್ರ ಇದ್ರು. ಅವ್ರ ಚಿಕ್ಕಮ್ಮ ನಮ್ಮ ಮನೆ ಮುಂದೆ ಇದ್ರು. ಅವರು ನೀರಿನ ಬಗ್ಗೆ ಸುಮ್ಮನೆ ಏನೂ ಇಲ್ಲ ಸರ್, ನೀರಿನ ಬಗ್ಗೆ ಏನೂ ಆಗಿಲ್ಲ. ಅದು ನಾನು ಮುಂದ್ಗಡೆ ಇದ್ದಾರಲ್ಲ ಆ ಅಮ್ಮನ ಹತ್ರ ಮಾತಾಡ್ತಾ ಇದ್ದಿದ್ದು. ಇವಳು ಬಂದು ಈ ಮುಂಡೆದು ಜಾಸ್ತಿ ಐತಂತ ಹೇಳಿಬಿಟ್ಟು ಇಲ್ದಿದ್ದೆಲ್ಲ ಇದು ಮಾಡಿ ಸುಮ್ಮನೆ ಟಾರ್ಚರ್ ಮಾಡಿ ವಿಡಿಯೋ ಮಾಡಿಸಿ ನನ್ನ ಮಗನಿಗೆ ಒಡಿಸಿ 7 ತಿಂಗಳು ಜೈಲ್ ಮಾಡಿಸ್ಬಿಟ್ರು ಸರ್. ನಾವು ಎಷ್ಟು ಮರ್ಯಾದೆ ಅಂತ ಸುಮ್ಮಿದ್ರು ನಮಗೆ ಇರೋಕ್ಕಾಗ್ತಾ ಇಲ್ಲ. ಏನು ಮಾಡ್ತೀರ, ಚಿಕ್ಕ ಮಕ್ಳಿದ್ದಾರೆ ಅಂತ ಇದು ಮಾಡ್ತಾ ಇದ್ದೀವಿ ನಾವು. ದುಡ್ಡು ಜಾಸ್ತಿ ಕೇಳ್ತವ್ರೆ. ಅಷ್ಟು ದುಡ್ಡು ಕೊಡೋಕ್ಕೆ ನಮಗೆ ಇದಿಲ್ಲ ಸರ್, ನಮಗೆ ಯೋಗ್ಯತೆನೇ ಇಲ್ಲ ಸರ್. ನಮಗೆ 25 ಲಕ್ಷ ರೂಪಾಯಿ ಕೊಡು, ಇಲ್ಲ ಅಂದರೆ 15 ಲಕ್ಷ ರೂಪಾಯಿ ಕೊಡು. ನಾನು ಕರ್ಕೊಬಂದಿದ್ದಲ್ಲ ರೌಡಿಗಳು, ಅವ್ರಿಗೆ 5 ಲಕ್ಷ ಕೊಡಬೇಕು, ನಿನ್ನ ಸೊಸೆಗೆ 5 ಲಕ್ಷ ಕೊಡಬೇಕು, ನಾನು ಒಂದು 5 ಲಕ್ಷ ಇಟ್ಕೊಳ್ತೀನಿ, 15 ಲಕ್ಷ ಕೊಡು ಅಂತ ಕೇಳ್ತಾವನು ಬುರ್ಹಾನು. ಕೊಟ್ಟಿಲ್ಲ ಅಂದರೆ ನಮ್ಮ ಪ್ರಾಣಕ್ಕೆ ಅಪಾಯ, ನಿಮಗೆ ನಿಮ್ಮ 4 ಜನಕ್ಕೂ ಸಾಯಿಸ್ತೀವಿ, ನಿಮ್ಮ ಮಕ್ಕಳು ಎಲ್ಲನ ಸಿಕ್ಲಿ ನಾವು ಸಾಯಿಸ್ತೀವಿ ಅಂತ ಶಾಹಿದ್ ಖಾದಿರು ಅವ್ರು ಎಲ್ಲ ಸೇರ್ಕೊಂಡು ನನ್ನ ಮಕ್ಳಿಗೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರೆ. ನಮ್ ಸೊಸೆ ಅವನ್ ಮಾತೆ ಕೇಳ್ತಾ ಇದೆ ಸರ್. ಸ್ಟೇಷನ್ ನಲ್ಲಿ ಯಾರು ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ಸರ್, ನಮ್ಗೆ ಯಾರು ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ಅವ್ನು ಹೇಳ್ತಾನೆ, ನಾನು ಪೊಲೀಸ್ ಅವ್ರಿಗೂ ಎಲ್ಲ ನಾನು ಇದು ಮಾಡ್ಕೊಂಡಿದ್ದೀನಿ, 10,000 ರೂಪಾಯಿ ಕೊಟ್ಟರು ಪೊಲೀಸ್ ಅವ್ರು ನನ್ನ ಮಾತು ಕೇಳೋರು, ನಿಮ್ಮ ಮಾತು ಯಾರು ಕೇಳಲ್ಲ ಅಂತ ಹೇಳ್ತವ್ರು ಸರ್. ಬುರ್ಹಾನ್ ತುಂಬಾ ಕ್ರಿಮಿನಲ್,
MI ನಲ್ಲಿ ಕಿರ್ಮಿ ಇದ್ದಾಗ ಅವನು ಪ್ರೆಸಿಡೆಂಟ್ ಆಗೋನೆ ಸರ್. ಅವನು ತುಂಬಾ ನಮ್ಮ ಜೀವಕ್ಕೆ ಅಪಾಯ ಆಗ್ಬಿಟ್ಟೈತೆ ಸರ್. 4 ಜನಕ್ಕೆ ಜೀವಕ್ಕೆ ಮಕ್ಕಳಿಗೆ ಆಚೆ ಬರಕ್ಕೆ ಕೊಡ್ತಾ ಇಲ್ಲ ಸರ್. ಅವನು ಮೀಟ್ ಆಗಿದ್ದೆ ಸರ್, ಮೀಟ್ ಆಗಿದೆ. FRI ಮಾಡಕ್ಕೆ ಹೋಗಿದ್ ನಾವು ಹೇಳಿದ್ರು ಸಾಹೇಬ್ರು, ಹೋಗಿ FIR ಮಾಡಿ ಅಂತ ಹೇಳಿದ್ರು. ಹೋಗಿ ಅಲ್ಲಿ ಮಾಡಿದ್ರೆ ಪೊಲೀಸವ್ರು ರೆಸ್ಪೆಕ್ಟ್ ಮಾಡಿಲ್ಲ ಸರ್. ನಮಗೆ ಯಾರು ಸುಮ್ಮನೆ ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ಮೇಲೆ GSC ಮಾಡಿಬಿಟ್ಟವ್ರೆ ಸರ್. FRI ಅಂತವ ನಮ್ಮ ಹತ್ರ ಇಸ್ಕೊಂಡು ನನ್ನ ಹೆಸರು ರಕೀಬುನ್ನಿಸಾ ಅಂತ.